ಮೈಲಾರಿ, ದೇವಿಯ ದರ್ಶನವನ್ನು ತೆಗೆದುಕೊಂಡು ಬಂದಿಯಲ್ಲಪ್ಪ. ಏನಪ್ಪ ಶೀಲ ಬಂದಿಲ್ವೇ? ಅತ್ತಿಗೆಮ್ಮ, ನಿಮ್ಮಿಬ್ಬರ ಪ್ರಣಯದಾಟವನ್ನು ನೋಡಿ ಶೀಲ ಮರೆಯಾಗಿ ಏನಪ್ಪ ಮಾಡಿ ಶೀಲಾ ಶೀಲಾ ಆ ಬನಶಂಕರಿ ತಾಯಿಯನ್ನು ಏನನ್ನು ಬೇಡಿಕೊಂಡು ಬಂದಿಯಪ್ಪ? ಬಾಬಾ, ಅದಾಗೆ ಹಗಲು ರಾತ್ರಿ ಏನಿದೆ, ಮಳೆ ಏನಿದೆ, ಈ ಭೂತಾಯಿಯ ಮಳೆಯಲ್ಲಿ ದುಡಿಯುತ್ತಿರುವ ಈ ನಮ್ಮ ರೈತ ಬಾಂಧವರ ತೋಳಿನಲ್ಲಿ ಆನೆಯ ಬರದಷ್ಟು ಶಕ್ತಿನ ಕೊಡುತ್ತಾಯಿ ಎಂದು ಆ ದೇವಿಯನ್ನು ಬೇಡಿಕೊಂಡು ಬಂದೆ ನಾವು. ಹೌದಪ್ಪ ಮೈತ್ರಿ, ನೋಡು, ರೈತರು ಇಷ್ಟೇ ಕಷ್ಟಪಟ್ಟು ಬೆಳೆ ಬೆಳೆದ್ರು ಆ ತಲ್ಲಾಳಿ ಮಂಡಳಿಯವರು ಅವ್ರ ಬೆಳೆಗೆ ಸರಿಯಾದ ಬೆಳೆ ಸಿಕ್ಕಿದೆ. ಹೀಗಿದ್ದಾಗ ಅಂಥವರಿಗೆ ತಕ್ಕ ಪಾಠ ಕಲಿಸಿ ಆ ರೈತರ ಮಕ್ಕಳ ಕೈ ತುತ್ತು ಬಾಯಿಗೆ ಬರೋ ಹಾಗೆ ಮಾಡು ನೀನಾಗಬೇಕು. ಅತ್ತಿಗೆಮ್ಮ, ನಿನ್ನ ಆಶೀರ್ವಾದ ಹಾಗೂ ದೇವರಂತ ಅಣ್ಣನ ಆಶೀರ್ವಾದ, ಇಡೀ ರೈತಾಪಿ ಜನತೆಯ ಆಶೀರ್ವಾದ ನನ್ನ ಮೇಲೆ ಇದ್ದರೆ ರೈತ ಬೆಳೆದ ಬೆಳೆಯನ್ನು ಹಕ್ಕದ ರೇಟಿನಲ್ಲಿ ತೆಗೆದುಕೊಂಡು ಗೋಡಂನಲ್ಲಿ ಸ್ಟಾಕ್ ಮಾಡಿ ಸರ್ಕಾರದಿಂದ ಪಾಸ್ಪೋರ್ಟ್ ತೆಗೆದುಕೊಂಡು ಹೊರದೇಶಕ್ಕೆ ದುಬಾರಿ ಬೆಲೆಗೆ ಮಾರಿ 4 ಅಂತಸ್ತಿನ ಹಂಬಾರಿಯಲ್ಲೇ ರಾಜಾರೋಷವಾಗಿ ಮೆರೆಯುತ್ತಿರುವ ಆ ದಲ್ಲಾಳಿಯ ಅಂಗಡಿಯ ಬೋಳಿ ಮಕ್ಕಳನ್ನು ರೈತನೊಂದಿಗೆ ಹಾವು ಮುಂಗಿಸಿ ಆಟವಾಡುತ್ತಿರುವ MLA ದೇವೇಂದ್ರಂತ ಬಣ್ಣ ರಾಜಕಾರಣಿಗಳು ಉನ್ನತನದಿಂದ ಬಣ್ಣರೆಂದು ಮೆರೆಯುವವರ ರುಂಡವನ್ನು ಈ ಬಡವ ಬೀಸಿದ ಕೊಟ್ಟಿಯಿಂದ ಕತ್ತರಿಸಿಕೊಂಡು ಬಂದ ನಮ್ಮೂರ ಹಗಸಿಯ ಬಾಗಿಲಿಗೆ ತೋರಣ ಕಟ್ಟುತ್ತೇನೆ. ಶ್ರೀಮಂತಿಕೆಯ ಹಮಲಿನಲ್ಲಿ ಬಡವರನ್ನು ಒತ್ತು ಆಳುವ ಬಣ್ಣದ ನಿಖರ ಪಾಲಿಗೆ ಪೂರವಕ್ಕ ಉಡಾಳ ಮೈಲಾರಿನವರ ಅವರ ಪಾಪದ ಶರೀರವನ್ನು ಬಗೆದು ನಾಯಿ ಕಾಗೆಗಳ ಬಾಯಿಗೆ ಆಹಾರ ಹಾಕುತ್ತೇನೆ. ಈ ಚಿನ್ನ ಬೆಳೆಯುವ ಮಣ್ಣನ್ನು ಹೊರ ದೇಶದವರು ಕೊಡುವ ಕಪ್ಪಾಡಕ್ಕೆ ಫ್ಯಾಕ್ಟರಿ ಕಟ್ಟಲು ಮಾರುವ ನಯವಂಚಕ ರಾಜಕಾರಣಿಗಳ ಬಾಯಿಗೆ ಅವಕಾಶ ಹಾಕಿ ಈ ಧರ್ಮದ ಭೂಮಿಯಲ್ಲೇ ನ್ಯಾಯವೆಂಬ ಅಣತೆ ಇಟ್ಟು ಸತ್ಯವೆಂಬ ಬತ್ತಿ ಹಾಕಿ ನಿಸ್ವಾರ್ಥ ಎಂಬ ಎಣ್ಣೆ ಸುರಿವೆ ನಮ್ಮ ಕಾರ ಎಂಬ ಬೆಂಕಿ ಕಡ್ಡಿಯಿಂದ ಜಾತಿ ಹಚ್ಚೆ ರೈತರ ಹಸಿರು ಕ್ರಾಂತಿಯ ಬಾವುಟವನ್ನು ದೇಶದ ಮೂಲೆಯಲ್ಲಿ ಬೆಳಗಿಸದಿದ್ದರೆ ವೀರೇಶ್ವರನ ಮಗ ವೀರ ಮೈಲಾರಿನೇ ಅಲ್ಲ ಅತ್ತಿಗೆ, ಅಣ್ಣ ಅಲ್ಲ. ಮೈಲಾರಿ, ಈ ನಿನ್ನ ನುಡಿಯು 4 ಗೋಡೆಗಳ ಮಧ್ಯದಲ್ಲಿರದೆ ರೈತ ಜನಾಂಗದ ಕಿವಿ ಮುಟ್ಟಬೇಕಾದರೆ ಮೊದಲು ನಿನ್ನ ಕೈ ಬಾಯಿ ಕಚ್ಚೆ ನಿನ್ನ ಇಚ್ಛೆಯಲ್ಲಿಟ್ಟುಕೊಂಡು ರೈತರಿಗೆ ಮೋಸ ಮಾಡುವ ಭ್ರಷ್ಟ ದಲ್ಲಾಳಿ ಮಂಡಿ ಮಾಲೀಕರೇ ಇರಲಿ, ಭ್ರಷ್ಟ ರಾಜಕಾರಣಿಗಳೇ ಇರಲಿ, ಸರ್ಕಾರಕ್ಕೆ ಮೋಸ ಮಾಡುವ ಅಧಿಕಾರಿಗಳೇ ಇರಲಿ, ಅಂತ ಅವರ ಪಾಲಿಗೆ ಶೂರ ಸಂಗೊಳ್ಳಿ ರಾಯಣ್ಣ, ವೀರ ಸಿಂಧೂರ ಲಕ್ಷ್ಮಣನಂತ ರೈತರ ಹಸಿರು ನಿಶಾನೆಯನ್ನು ವಿಧಾನಸೌಧದ ಮುಂದೆ ಹಾರಿಸುವುದು ಮಾತ್ರ ಸಾಧ್ಯ ಮೇಲಾಗಿ, ನಿನ್ನಿಂದ ಮಾತ್ರ ಸಾಧ್ಯ. ಅಣ್ಣ, ಈ ಶರೀರ ನಿನ್ನ ಹಾಗೂ ಹತ್ತಿಗೆಮ್ಮರ ಕೈ ತುತ್ತು
ಅಣ್ಣ ಎಲ್ಲರೂ ಚೆನ್ನಾಗಿದ್ದೀರಾ ತಾನೆ? ಸಾಗರ ಈಗ ಬಂದಿರೇನಪ್ಪ? ಸಾಗರ, ಈ ಸಲ ಪರೀಕ್ಷೆ ಚೆನ್ನಾಗಿ ಬರೆದಿವೇನೋ? ರಾಮ ಲಕ್ಷ್ಮಣ ಅಂತ ಅಣ್ಣಂದಿರು, ಲಕ್ಷ್ಮೀ ಮಹಾಲಕ್ಷ್ಮಿ ಅಂತ ಅತ್ತಿಯಮ್ಮರು ಆಶೀರ್ವಾದ ಸದಾ ಈ ಕನ್ನಡ ಮೇಲೆ ಇರುವಾಗ ಪರೀಕ್ಷೆ ಚೆನ್ನಾಗಿ ಬರೆದೇ ಇರುವನಿಗೆ ಸಾಗರ.